ನನ್ನ ಹಿಂದಿನ ವಿಡಿಯೋದ ಕಂಟಿನ್ಯೂಯೇಷನ್ ವಿಡಿಯೋ ಇದು. ನಿಂಬು ಬೇಯಿಸೋದಕ್ಕೆ ಇಟ್ಟಿದ್ದೆ, ಇದು ಆಲ್ರೆಡಿ ಬೆಂದಿದೆ. ಸ್ವಲ್ಪ ಒಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಷ್ಟೊತ್ತಿಗೆ ಇದನ್ನ ಬಂದ್ ಮಾಡಿ ಇಟ್ಟರೆ ಸಾಕು. ಇನ್ನು ಇದು ತಣದ ಮೇಲೆ ಮುಂದಿನ ಕೆಲಸ. ಅಲ್ಲದೆ ಪಕ್ಕದಲ್ಲಿ ಕಿಚಡಿಗೆ ಕುಕ್ಕರ್ ಕೂಡ ಕೂಗಿದೆ, ನೀವು ನೋಡ್ಬೋದು. ಟಿಶ್ಯೂ ಎಲ್ಲ ಎಲ್ಲೋ ಎಲ್ಲೋ ಆಗಿದೆ ಅರಿಶಿಣದ ನೀರಿನಿಂದ. ನಮಸ್ಕಾರ ಸ್ನೇಹಿತರೆ, ರೇಖಾ ಪ್ರಪಂಚಕ್ಕೆ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಅಂದ್ಹಾಗೆ ಇವತ್ತಿನ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ. ಈಗ ಕಿಚಡಿಗೆ ನಾನು ಅನ್ನ ಮತ್ತು ಬೇಳೆ ಹಾಗೂ ಸ್ವಲ್ಪ ಹಸಿಮೆಣಸು ಪೀಸಸ್ ಹಾಕಿದ್ದೆ. ಅದು ಬೆಂದಿದೆ, ಪಕ್ಕದಲ್ಲಿ ಕುದೀತಾ ಇದೆ, ನೀವು ನೋಡ್ತಾ ಇದ್ದೀರಾ. ಇಲ್ಲಿ ನಾನು ಒಂದು ಸಣ್ಣ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಏನಿಲ್ಲ, ಸ್ವಲ್ಪ ಜೀರಿಗೆ, ಕಾಳು ಮೆಣಸು ಅಂತೀವಲ್ಲ ಅದು, ಹಿಂಗು ರುಚಿಗೆ ತಕ್ಕಷ್ಟು, ಇವು ಮೂರು ಬೇಕೇ ಬೇಕು. ಇದ್ರ ಜೊತೆಗೆ ಕರಿಬೇವಿದ್ರೆ ಕರಿಬೇವು, ಇಷ್ಟು ಬೇಕಾಗತ್ತೆ. ಅರಿಶಿನ ಆಲ್ರೆಡಿ ಹಾಕಿದೀವಿ, ಖಾರಕ್ಕೆ ಹಸಿಮೆಣಸು ಆಲ್ರೆಡಿ ಹಾಕಿದೀವಿ. ಸೊ ಇದಿಷ್ಟೇ ಮೇಜರ್ ನಾನು ಹಾಕೋದು. ಕೆಲವರು ಬೆಳ್ಳುಳ್ಳಿ ಕೂಡ ಹಾಕ್ತಾರೆ, ಬಟ್ ನಾನು ಹಾಕೋದಿಲ್ಲ. ಸೊ ಒಂದು ಸಿಂಪಲ್ ಆಗಿರೋ ಕಿಚಡಿ ಮಾಡ್ತಾ ಇದೀನಿ ಅಂತ ಆಲ್ರೆಡಿ ಹೇಳಿದ್ದೆ ನಿಮ್ಗೆ. ಕೆಲಸ ತುಂಬಾನೇ ಕಡಿಮೆ. ಕುಕ್ಕರ್ ಕೂಗ್ಸಿದ್ಮೇಲೆ ಒಂದು ಒಗ್ಗರಣೆ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ರೆ ಆಯ್ತು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ರೆ ಆಯ್ತು. ಅದನ್ನೇ ನಾನು ಮಾಡ್ತಾ ಇದ್ದೀನಿ. ಈಚೆ ಕಡೆ ನಿಂಬು ಬೇಯಿಸಿ ಇಟ್ಟಿದ್ದೀನಿ, ಅದರ ಉಪ್ಪಿನಕಾಯನ್ನ ಮತ್ತೆ ಮಾಡಬೇಕು. ಒಗ್ಗರಣೆಯನ್ನ ಡೈರೆಕ್ಟ್ ಆಗಿ ಕುಕ್ಕರಿಗೆ ಹಾಕ್ಬೋದಿತ್ತು, ಆದ್ರೆ ನಾನು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇದ್ದಿದ್ರಿಂದ ಈ ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕಿದ್ದೀನಿ. ಅದು ಸ್ವಲ್ಪ ಎಲ್ಲ ಚೆನ್ನಾಗಿ ಏನ್ ಹೇಳ್ತೀರಾ, ಪಾತ್ರೆಗೆ ಏನು ತಾಗಿರೋದಿಲ್ಲ, ನೀರಿನಲ್ಲಿ ಎಲ್ಲ ಮಿಕ್ಸ್ ಆಗಿ ಮತ್ತೆ ಅದು ಕಿಚಡಿ ಪಾತ್ರೆಗೆ ಹಾಕಿದ್ದೀನಿ ಅದನ್ನ. ಸೊ ಇಲ್ಲಿಗೆ ಕಿಚಡಿ ಮಾಡಿ ಮುಗೀತು. ನಾನು ಈ ಎಲ್ಲ ಕೆಲಸವನ್ನ ಮಾಡ್ತಾ ಅಲ್ಲಿ ಬೇಕಾದ ವಿಡಿಯೋ ಹಚ್ಕೊಂಡು, ಅದು ಮುಗಿದ ತಕ್ಷಣ ಮತ್ತೊಂದು ಹಚ್ಕೊಂಡು, ಈ ರೀತಿ ಮಾಡ್ತಾ ಈ ಕೆಲಸವನ್ನ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಊಟದ ಟೈಮ್ ಆಗ್ಬಿಟ್ಟಿತ್ತು. ಇದ್ರ ನಂತರ ನಾನು ಮತ್ತೆ ಇಮಿಡಿಯೇಟ್ ಏನು ಕೆಲಸ ಮಾಡ್ಲಿಲ್ಲ. ಮೊದಲು ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಆರಾಮ್ ಮಾಡಿದೆ. ಆಮೇಲೆ ಸ್ವಲ್ಪ 4 ಗಂಟೆ ನಂತರ ಮತ್ತೆ ಉಪ್ಪಿನಕಾಯಿ ಕೆಲಸ ಇತ್ತಲ್ವಾ, ಅದನ್ನ ಮಾಡೋದಕ್ಕೆ ಬರ್ತಾ ಇದ್ದೀನಿ. ಒಂದು ಸತ್ಯದ ಮಾತು ಹೇಳ, ಆಕ್ಚುಲಿ ಮಹಾರಾಣಿ ಮೋಡ್ ಅಂತೀವಲ್ಲ, ಅದು ಆನ್ ಆಗ್ಬಿಟ್ಟಿದೆ ನನ್ನ ಲೈಫಲ್ಲಿ ಅಂತ ಹೇಳ್ಬೋದು. ನಿಜಕ್ಕೂ ನಾನು ಯಾವುದೇ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ, ಆರಾಮಾಗಿ ಇರ್ತೀನಿ. ಮನೆ ಕೆಲಸ, ಸ್ಪೆಷಲಿ ಅಡಿಗೆ ಕೆಲಸ ಅಷ್ಟೇ ನಾನು ಮಾಡ್ತೀನಿ. ಕ್ಲೀನಿಂಗು ಇದಕ್ಕೆಲ್ಲ ಮೇಡ್ ಇದ್ದಾರೆ. ಸೊ ನನಗೆ ಏನ್ ಬೇಕೋ ಆ ಕೆಲಸ ಮಾಡ್ಕೊಂಡು ಖುಷಿಯಾಗಿ ಹಾಯಾಗಿದ್ದೀನಿ. ಸೊ ಮಹಾರಾಣಿ ಮೋಡ್ ಆನ್ ಆಗಿದೆ ಅಂತ ಹೇಳ್ಬೋದು. ಈಗ ಈ ನಿಂಬುವನ್ನೆಲ್ಲ ತೆಗೆದು ಅದೇ ಪ್ಲೇಟ್ಗೆ ತೆಗೆದುಕೊತಾ ಇದ್ದೀನಿ. ಸೊ ಬರೀ 5 ನಿಂಬುದು ಮಾಡ್ತೀನಿ. ಇದು ನಮಗೊಂದು 10 ರಿಂದ 12 ದಿನ ಬರುತ್ತೆ. ಇಷ್ಟು ಸಾಕಾಗತ್ತೆ ಆಕ್ಚುಲಿ. ಸ್ವಲ್ಪನೇ ಮಾಡಿ ಫ್ರಿಜ್ ಅಲ್ಲಿ ಇಟ್ಕೋತೀನಿ ನಾನು. ಅಂದ್ರೆ ಇದಕ್ಕೆ ಪ್ರಿಸರ್ವೇಟಿವ್ ಆಗಿ ಏನು ಹಾಕೋದಿಲ್ಲ. ಸೊ ಇದನ್ನೀಗ ಕಟ್ ಮಾಡ್ಕೋತೀನಿ. ನಮಗೆ ಬೇಕಾದ ಸೈಜ್ಗೆ ಕಟ್ ಮಾಡ್ಕೋಬಹುದು. ನಾನು ನಿಂಬುದಲ್ಲಿ ಒಂದು 8 ಪೀಸ್ ಮಾಡ್ಕೋತಾ ಇದೀನಿ ಒಂದೊಂದು ನಿಂಬುದಲ್ಲಿ. ಸ್ವಲ್ಪ ರಸ ಹೊರಗೆ ಹೋಗುತ್ತೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಆಮೇಲೆ ಎದುರುಗಡೆ ಇರುವಷ್ಟು, ಅಂದ್ರೆ ಹುಡುಕಿ ಬೀಜವನ್ನು ತೆಗೆಯೋದಿಲ್ಲ, ಬಟ್ ಫಸ್ಟ್ ಕಟ್ ಮಾಡಿದ ತಕ್ಷಣ ಒಂದಿಷ್ಟು ಸಿಗುತ್ತಲ್ವಾ, ಆ ಬೀಜಗಳನ್ನ ಮಾತ್ರ ದೂರ ಮಾಡ್ತೀನಿ. ಸ್ವಲ್ಪ ಕಹಿ ಬರುತ್ತೆ ಅದಕ್ಕೇನೆ. ಬೇರೆ ಎಲ್ಲ ಬೀಜ ಇದ್ರೂ ಕೂಡ ಪರವಾಗಿಲ್ಲ. ಇದು ಉಪ್ಪೆಲ್ಲ ಹಾಕಿದ್ಮೇಲೆ ಈ ಸಿಪ್ಪೆ ಕೂಡ ತುಂಬಾ ಚೆನ್ನಾಗಿ ಉಪ್ಪನ್ನೆಲ್ಲ ಹೀರ್ಕೊಂಡ್ಮೇಲೆ ತುಂಬಾ ರುಚಿ ಆಗುತ್ತೆ. ಇವಾಗ ಒಂದು ಪಾತ್ರೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ನಿಂಬು ಹಾಕೊಂಡಿದ್ದೀನಿ. ಇದಕ್ಕೆ 2 ಚಮಚ ಉಪ್ಪಿನಕಾಯಿ ಅಂದ್ರೆ ಮಸಾಲೆ ಪುಡಿಯನ್ನ ಹಾಕಿದ್ದೀನಿ. ಅದು ನಮ್ಮ ಅಮ್ಮ ಮಾಡ್ಕೊಟ್ಟಿದ್ದು. ಅದರ ನಂತರ 3 ಚಮಚ ಮೆಣಸಿನ ಪುಡಿ ಹಾಕಿದ್ದೀನಿ. ಸೊ ನಿಮ್ ಮನೆಯಲ್ಲಿ ಎಷ್ಟು ಖಾರ ತಿಂತಾರೆ ಅದನ್ನ ನೋಡ್ಕೊಂಡು ಹಾಕೊಂಡ್ರೆ ಆಯ್ತು. ಅದರ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ. ಸೊ ಇವು 3ರ ಜೊತೆಗೆ ಮತ್ತೊಂದು ಮೇನ್ ಇಂಗ್ರೀಡಿಯೆಂಟ್ ಅಂತಂದ್ರೆ ಇಂಗು. ಸ್ವಲ್ಪ ಇಂಗು ಜಾಸ್ತಿ ಹಾಕಿದಷ್ಟು ಇದು ಚೆನ್ನಾಗಾಗತ್ತೆ. ಸೊ ಇಲ್ಲಿ ನಾನು ಒಂದು ದೊಡ್ಡ ಚಮಚೆ ಫುಲ್ ಇಂಗಿನ ಪುಡಿಯನ್ನ ಹಾಕಿದ್ದೀನಿ. ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯ್ತು. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಟ್ಟು ಇದನ್ನ ಒಂದು ಗಾಜಿನ ಬಾಟ್ಲಿಗೆ ತುಂಬಿಸಿ ಫ್ರಿಜ್ ಅಲ್ಲಿ ಇಡ್ತೀನಿ. ಸೊ ಇದು ಉಪ್ಪು ಮತ್ತು ಮಸಾಲೆನೆಲ್ಲ ಚೆನ್ನಾಗಿ ಕುಡಿಯುತ್ತೆ. ಹಾಗೂ ಆಲ್ರೆಡಿ ಏನು ಹುಳಿ ಮತ್ತು ಕಹಿ ಅಂಶ ಇರುತ್ತೆ ನಿಂಬುದಲ್ಲಿ,
ಅದು ಹೊರಗೆ ಬರುತ್ತೆ. ಸ್ವಲ್ಪ ಇದು ಏನಂತೀರ, ನೀರು ಹೊರಗೆ ಬರುತ್ತೆ. ಆಗ ಕನ್ಸಿಸ್ಟೆನ್ಸಿ ಸರಿ ಆಗುತ್ತೆ. ಇನ್ನು ಮತ್ತೆ ಸ್ವಲ್ಪ ಹೊತ್ತಿನ ನಂತರ ನನಗೆ ಒಂದು ಏನು ಮೀಶೋದಿಂದ ತರಿಸಿದ ಒಂದು ಪಾರ್ಸೆಲ್ ಬಂತು. ಇದನ್ನ ತರಿಸಿದ್ದೆ ಅನ್ನೋದೇ ಮರ್ತು ಹೋಗಿತ್ತು ನನಗೆ. ಸ್ವಲ್ಪ ಡೆಲಿವರಿ ಲೇಟ್ ಆಯ್ತು. ಏನ್ ಗೊತ್ತಾ, ಬರೇ ಅಂಡರ್ 400 ಇದು ಒಂದು ಕಾರ್ಡ್ ಸೆಟ್ ಅಂತ ಹೇಳ್ಬೋದು, ಇಲ್ಲ ಕುರ್ತಾ ಸೆಟ್ ಅಂತಾನು ಹೇಳ್ಬೋದು. ಐ ಥಿಂಕ್ ಇದು ಹೊಸ ಬ್ರ್ಯಾಂಡ್ ಅನ್ಸತ್ತೆ, ಅದಕ್ಕೇನೆ ಅಷ್ಟು ಕಡಿಮೆಲಿ ಕೊಟ್ಟಿದ್ದಾರೆ. ನಾನು ಯೋಚನೆ ಮಾಡ್ತಾ ಇದ್ದೆ ಇಷ್ಟು ಕಡಿಮೆಲಿ ಹೇಗೆ ಕೊಡೋದಕ್ಕೆ ಸಾಧ್ಯ ಅಂತ. ಇದು ಕಾಟನ್ದು ಅಂತ ಹೇಳ್ತಾರೆ. ಐ ಥಿಂಕ್ ಇದು ಕಾಟನ್ ಮಿಕ್ಸ್ ಇದೆ, ಯಾಕೆಂದ್ರೆ ಸ್ವಲ್ಪ ಬಟ್ಟೆ ತೆಳು ಇದೆ. ಬಟ್ ಕಲರು, ಡಿಸೈನು, ಲುಕ್ ಎಲ್ಲ ತುಂಬಾ ಚೆನ್ನಾಗಿದೆ. ನೋಡೋಣ, ಇದನ್ನ ಹಾಕೊಂಡು ಟ್ರೈ ಮಾಡ್ಬೇಕು ಅಂತ ಅನ್ಕೋತಾ ಇದೀನಿ. ಯೂಶ್ವಲಿ ನೋಡಿ, ಈ ತರ ಪ್ಯಾಂಟ್ ನಾನು ತಗೊಳ್ಳೋದೇ ಇಲ್ಲ, ಲೆಗಿನ್ಸೇ ಹಾಕ್ತಾ ಇದ್ದೆ. ಬಟ್ ಇದು ಜೊತೆಗೆ ಬಂದಿದೆ ಅಲ್ಲ, ನನಗೆ ಬರುತ್ತೋ ಇಲ್ವೋ ಅಂತ ಡೌಟ್ ಆಗ್ತಾ ಇತ್ತು. ಅದಕ್ಕೇನೆ ನೋಡ್ತಾ ಇದ್ದೆ, ಹಿಡಿದು ನೋಡ್ತಾ ಇದ್ದೀನಿ, ನನಗೆ ಬರುತ್ತೋ ಇಲ್ವೋ, ಇದು ರಿಟರ್ನ್ ಮಾಡ್ಬೇಕಾಗುತ್ತೇನೋ ಅಂತ. ರಿಟರ್ನ್ ಮಾಡೋದು ಬಂದ್ರೆ ಬೇಜಾರ್ ಆಕ್ಚುಲಿ. ಪಾಪ ಬಿಸ್ನೆಸ್ ಅವರು ಲೈಕ್ ಕಷ್ಟ ಅಲ್ವಾ, ಅವ್ರ ಸೈಡ್ ಇಂದ ನಿಂತು ನೋಡಿದ್ರೆ ಇದೆಲ್ಲ ನನಗೆ ಯಾಕೆ ಅರ್ಥ ಆಗ್ತಾ ಇದೆ ಅನ್ನೋದು ನಿಮಗೆ ಮುಂದೆ ಬರೋ ವಿಡಿಯೋಗಳಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಕೂಡ ಒಂದು ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದನ್ನ ಕೂಡ ನಿಮ್ ಜೊತೆ ಹಂಚ್ಕೋತೀನಿ ಮುಂದಿನ ವಿಡಿಯೋಗಳಲ್ಲಿ. ಈಗ ಇದನ್ನ ಟ್ರೈ ಮಾಡೇ ಬಿಟ್ಟೆ, ಪರ್ಫೆಕ್ಟ್ ಆಗಿದೆ ಸೈಜ್ ಎಲ್ಲ. ನೋಡಿ, ಕಾಲರ್ ಇದೆ, ಚೆನ್ನಾಗಿದೆ, ಇಟ್ಸ್ ಗುಡ್. 400 ಒಳಗೆ ಅಂದ್ರೆ ಬಟ್ಟೆ ಕಾಸ್ಟ್, ಸ್ಟಿಚಿಂಗ್ ಕಾಸ್ಟ್, ಪ್ಲಸ್ ಏನು ಕೊರಿಯರ್ ಚಾರ್ಜಸ್ ಎಲ್ಲ ಸೇರಿ ಪಾಪ ಅವ್ರಿಗೆ ಏನೂ ಉಳಿಯಲ್ವೇನೋ ಅನ್ಸುತ್ತೆ ಬಿಸ್ನೆಸ್ ಅವರಿಗೆ. ಅಷ್ಟೇ, ನನಗೆ ಇಷ್ಟ ಆಯ್ತು. ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಹೇಳಿ. ಪಿಂಕ್ ನನ್ನ ಫೇವ್ರೇಟ್ ಕಲರ್. ಓಕೆ, ಚೆನ್ನಾಗಿದೆ. ಇನ್ನು ಮತ್ತೊಂದು ಅನ್ಬಾಕ್ಸಿಂಗು. ಸುಮಾರು ದಿನದಿಂದ ನೋಡಿ, ನನ್ನ ಕೈಯಲ್ಲಿ ನೇಲ್ ಪಾಲಿಶ್ ಇಲ್ಲ. ನಾನು ರೆಗ್ಯುಲರ್ ಏನು ಹಚ್ಚೋದಿಲ್ಲ, ಇಟ್ಸ್ ಓಕೆ. ಬಟ್ ಕಾಲಿಗೆ ಯೂಶ್ವಲಿ ಇರ್ತಾ ಇತ್ತು, ಯಾಕಂದ್ರೆ ಕಾಲಿಗೆ ಒಮ್ಮೆ ಹಚ್ಚಿದ್ರೆ ಎಷ್ಟೋ ತಿಂಗಳಗಟ್ಲೆ ಹಾಗೆ ಇರುತ್ತೆ ಅಲ್ವಾ, ಹೋಗೋದೇ ಇಲ್ಲ. ಬಟ್ ಏನಾಗಿತ್ತಂದ್ರೆ, ಈಗ ತರಿಸಿರೋ ನೇಲ್ ಪಾಲಿಶು ಎಲ್ಲ ಒಣಗೋಗಿತ್ತು. ಓಕೆ, ಎಷ್ಟು ತಿಂಗಳಾಗಿದೆಯೋ ನನಗೆ ಗೊತ್ತಿಲ್ಲ ನೇಲ್ ಪಾಲಿಶ್ ಹಚ್ಚಿದೆ. ಹೌದಲ್ವಾ, ನನ್ನ ಹತ್ರ ಈಗ ನೇಲ್ ಪಾಲಿಶೇ ಇಲ್ಲ ಅಂತ ಅನಿಸ್ತು. ಅದಕ್ಕೇನೆ ಏನಾದ್ರಾಗ್ಲಿ ಅಂತ ಒಂದು ದೊಡ್ಡ ಪ್ಯಾಕೆಟ್ ತರಿಸ್ಬಿಟ್ಟೆ. ಸೊ ಇದು ಬಂದು ಸುಮಾರು ದಿನ ಆಗಿತ್ತು. ಇದನ್ನು ಕೂಡ ಓಪನ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇದು ನೆಕ್ಸ್ಟ್ ಡೇ, ನಾನು ಹಿಂದಿನ ಏನು ಕುರ್ತಿದ್ ಹಾಕಿದ್ನಲ್ವಾ ಅದರ ನೆಕ್ಸ್ಟ್ ಡೇ ಇದು. ಸೊ ನಿಧಾನಕ್ಕೆ ಓಪನ್ ಮಾಡ್ತಾ ಇದ್ದೀನಿ, ನೋಡೋಣ ಹೇಗಿರತ್ತೆ ಅಂತ. ಇದು ಒಟ್ಟು 12 ಕಲರ್ಸ್ದು ಅಮೆಝಾನ್ ಇಂದ ತರಿಸಿರೋದು. 2-3 ಆಪ್ಷನ್ ಇತ್ತು. ನಾನು ಗ್ರೀನ್, ಬ್ಲೂ ಇರೋ ಶೇಡ್ಗಳನ್ನೆಲ್ಲ ಬಿಟ್ಟು ಸ್ವಲ್ಪ ರೆಡ್ ಅಂಡ್ ಪಿಂಕ್ ಇರೋ ಕಾಂಬಿನೇಷನ್ ಇದನ್ನೇ ತಗೊಂಡೆ. ಯಾಕಂದ್ರೆ ನೇಲ್ ಪಾಲಿಶ್ ಅಲ್ಲಿ ನನಗೆ ಸ್ವಲ್ಪ ಪಿಂಕ್, ರೆಡ್ ಆ ಕಲರ್ಗಳೇ ಇಷ್ಟ ಆಗುತ್ತೆ. ಸ್ವಲ್ಪ ಚೇಂಜ್ ಇದಾವೆ ಶೇಡ್ಗಳು. ನೋಡಿ, ಇಲ್ಲಿ ನಾನು ಜೋಡಿಸ್ತೀನಿ, ನೀವೇ ನೋಡಿರಂತೆ ಎಲ್ಲ ಹೇಗಿದೆ ಅಂತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇನೆ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ನೀವು ಈ ಕಲರ್ ಎಲ್ಲ ನೋಡ್ತಾ ಇರಿ. ಜೊತೆಗೆ ವಿಡಿಯೋವನ್ನ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬರ್ ಸಂಖ್ಯೆ ಜಾಸ್ತಿ ಇದ್ದಾಗೆ ನಮ್ಗೆ ಮೋಟಿವೇಶನ್ ಜಾಸ್ತಿ ಸಿಗುತ್ತೆ. ಸೊ ಥ್ಯಾಂಕ್ಸ್ ಅಗೇನ್. ಈ ಕಲರ್ಸ್ ನಿಮ್ಗೆ ಇಷ್ಟ ಆಯ್ತಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ. ಬೈ ಬೈ.